ಇವತ್ತು ನಾನು ಮಾಡ್ತಿರೋ ರೆಸಿಪಿ ಉಪ್ಪಿಟ್ಟು. ಇದಕ್ಕೆ ಮೊದಲು ಬಾಣಲಿ ಇಟ್ಕೊಳ್ಳಿ. ಅದು ಎಣ್ಣೆ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ ಮೇಲೆ ಹಸಿಮೆಣಸಿನ್ಕಾಯಿ 3ರಿಂದ 4, ನಿಮ್ಗೆ ಎಷ್ಟು ಬೇಕು ಖಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ 2 ದಪ್ಪನಾದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡು ತರಕಾರಿ ಯಾವುದಿದೆ ಮನೇಲಿ ತರಕಾರಿಗಳನ್ನೆಲ್ಲ ಹಾಕ್ಕೋಬೋದು. ಈಗ ಉಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮ್ಯಾಟೊ ಒಂದು ಸ್ವಲ್ಪ ಬೆಂದಾದಮೇಲೆ ಬಿಸಿ ನೀರು. ಈಗ ನಾನು 1 ಲೋಟ ರವೆ ತೊಗೋತಾ ಇದ್ದೀನಿ. 2ರಿಂದ 2.5 ಲೋಟ ಬಿಸಿನೀರು, ಸ್ವಲ್ಪ ಉಪ್ಪು. ಇದು ಚೆನ್ನಾಗಿ ಕುದೀಲಿ. ಕುದ್ಮೇಲೆ 1 ಲೋಟ ರವೆ, ಬಾಂಬೆ ರವೆ ಅಂತಾರೆ, ಉಪ್ಪಿಟ್ಟು ರವೆ ಅಂತಾರೆ, ಅದನ್ನು ಹುರಿದಿಟ್ಕೊಂಡಿರಬೇಕು. ಡ್ರೈ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡ್ರೂ ಆಗುತ್ತೆ. ನಾನು ಹಾಗೆ ಡ್ರೈ ಹಾಗೆ ಹುರಿದಿಟ್ಟಿರ್ತೀನಿ. ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಧ್ಯ ಕಾಯಿ ತುರಿನೂ ಆ್ಯಡ್ ಮಾಡಿದೆ. ಈಗ ಸ್ವಲ್ಪ ಉರಿನ ಕಡಿಮೆ ಮಾಡಿಕೊಂಡು ಫ್ಲೇಮ್ನ ನಿಧಾನಕ್ಕೆ ರವೆ ಆ್ಯಡ್ ಮಾಡ್ಕೊಳ್ಳಿ. ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ 1-2 ನಿಮಿಷ ಮುಚ್ಚಿಟ್ಬಿಡಿ. ಈಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ. ತುಪ್ಪ ಉಪ್ಪಿನಕಾಯಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.